ಈ ಚುನಾವಣೆಯಲ್ಲಿ ನಿಮ್ಮ ಒಲವು ಯಾವ ಪಕ್ಷದ ಕಡೆ ಅಂತ, ಬಿಜೆಪಿ ಕಡೆನಾ ಅಥವಾ ಕಾಂಗ್ರೆಸ್ ಪಕ್ಷದ ಕಡೆ? ನಮ್ಮದು ಯಾವ ಪಕ್ಷ ಅಂತ ಹೇಳಲಿಕ್ಕಿಲ್ಲ. ಆಗಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅವರಿಗೆ ಹಾಕುವುದು ಅಷ್ಟೇ. ಅದು ನಮಗೆ ಕೆಲಸ ಆಗಬೇಕು, ಕೆಲಸ ಅಂತ ಹೇಳಲಿಕ್ಕಿಲ್ಲ, ನಮಗೆ ಸಮಾಧಾನ ಆದವರೇ ಹಾಕುದು. ಇಬ್ಬರು ಕೂಡ ಚುನಾವಣಾ ಕಣಕ್ಕೆ ಇಳಿದ ಘಟಾನುಘಟಿ ಅನುಭವಿ ಅಭ್ಯರ್ಥಿ. ಜಯಪ್ರಕಾಶ್ ಅವರು ಅನುಭವಿಯವರೇ, ಶ್ರೀನಿವಾಸ ಪೂಜೆ ಅವರು ಅನುಭವಿಯವರೇ. ಜಯಪ್ರಕಾಶ್ ಆಡಳಿತದಲ್ಲಿ ಉತ್ತಮ ಕೆಲಸ ಮಾಡಿ ಉತ್ತಮ ಸೇವೆಯನ್ನು ಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಪ್ರಯೋಜನ ಆಗಿದೆ. ಅವರು ಬಂದರೆ ಒಳ್ಳೆಯದಂತ ನನ್ನ ಭಾವನೆ. ಜಯಪ್ರಕಾಶ್ ಅವರು ಬಂದರೆ ಒಳ್ಳೆಯದಂತ ನಿಮ್ಮ ಭಾವನೆ. ಆಯಿತು, ಕಾಂಗ್ರೆಸ್ ಪಕ್ಷ ಬಂದರೆ ವಿನ್ ಆದರೆ ಗೆಲ್ತು ಅಂದಾಗ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆ? ರಾಹುಲ್ ಗಾಂಧಿ ಅವರ, ಖರ್ಗೆ ಅವರ, ಯಾರು? ಅದು ಅವ್ರ ಹೈಕಮಾಂಡ್ ಯಾರನ್ನು ತೀರ್ಮಾನ ಮಾಡ್ತಾರೆ ಅವರೇ. ಯಾರ ಮೇಲೆ ಅಂತ ನಾವು ಹೇಳಲಿಕ್ಕಿಲ್ಲ, ನಾವೆಲ್ಲ ಪ್ರಜೆಗಳು. ಅವ್ರು ಹೇಳೋದಕ್ಕೆ ನಾವು ಜೈ ಅನ್ನುವಂಥ ಅಷ್ಟೇ, ಈಗ ಹೇಳಲಿಕ್ಕೆ ಆಗುದಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಆಗಿದೆ, ಅದೆಲ್ಲೋ ಒಂದು ಕಡೆ ಕೆಲವರ ಅಭಿಪ್ರಾಯದ ಪ್ರಕಾರ ಇನ್ನೇನು ಆನೆ ಬಲ ಬಂದ ಹಾಗೆ, ಇನ್ನೇನು ಒಂದು ಗೆಲುವಿನ ಹಾದಿಯಲ್ಲಿ ಒಂದು ದಾರಿ ಸಿಕ್ಕ ಹಾಗೆ ಅನ್ನುವಂಥದ್ದು ಇದೆ. ನಿಮ್ಮ ಅಭಿಪ್ರಾಯ ಆ ಬಗ್ಗೆ? JDSಗೆ ಈಗ ಯಾವುದು ಅದಕ್ಕೆ ಇದು ಇಲ್ಲ, ಬಲ ಇಲ್ಲ, ಅದಕ್ಕಾಗಿ BJP ಸೇರಿದೆ. ಇದು MLA ಸೀಟ್ ಇದರಲ್ಲಿ ಎಲೆಕ್ಷನ್ನಲ್ಲಿ ಅವ್ರಿಗೆ ಸೋಲು ಕಾರಣ, ಅದಕ್ಕೆ ಸೇರಲೇಬೇಕಿತ್ತು, ಅದಕ್ಕೆ ಸೇರಿದೆ ಅಷ್ಟೇ, ಬೇರೆ ಅಂತ ಅದಕ್ಕೆ ಅದರಿಂದ ಚುನಾವಣೆಯ ಲಾಭ ಆಗಲಿಕ್ಕಿಲ್ಲ ಅಂತ ಲಾಭ ಆಗಲಿಕ್ಕಿಲ್ಲ ಅಂತ. ಕಾಂಗ್ರೆಸ್ ಮೇಲ ಅಥವಾ BJP ಮೇಲ? ಕಾಂಗ್ರೆಸ್ ಪಕ್ಷದ ಮೇಲೆ ಆಯ್ತು, ದನಿ ಮಾಡ್ತಾ ಇದ್ದಾರೆ ಕೆಲಸ. ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇದೆ. ಬಿಜೆಪಿ ಬಂದ್ರೆ ಬಿಜೆಪಿ ಅವರು ಏನು ಕೆಲಸ ಮಾಡಿಲ್ಲ. ದನಿ ಕೆಲಸ ಮಾಡಿದ್ರೆ ಏನೇನು ಆಗಬಹುದು, ಅವರು ಮಾಡಿದ್ರೆ ನಡೀತಾವೆಲ್ಲ. ಬಿಜೆಪಿ ಏನು ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ. ನಮಗೆ ಬಡವರಿಗೇನು ಉತ್ಮಾನ ಆಗಿಲ್ಲ. ನಿಮ್ಮ ಒಲವು ಯಾವ ಪಕ್ಷದ ಕಡೆ? ನಮ್ಮ ಒಲವು ಮೋದಿ ಪಕ್ಷದ ಕಡೆ. ಮೋದಿ ನಮಗೆ ಬೇರೆ ಅಂದರೆ ಬೇರೆಯವ್ರಿಗಾಗಿ ಅವರಿಂದ ತುಂಬ ದೇಶ ಎಲ್ಲ ತುಂಬ ಮುಂದೆ ಬಂದಿದೆ. ಹಾಗೆ ಅಂದರೆ ಸ್ಥಳೀಯ ಯೋಜನೆಗಿಂತ ರಾಷ್ಟ್ರದ ಬಗ್ಗೆ ಬಿಜೆಪಿ ಮೋದಿಯ ಬಗ್ಗೆ, ರಾಷ್ಟ್ರದ ಬಗ್ಗೆ ಇಲ್ಲಿ ಬೇಕಾದ್ರೆ ಯಾರು ಎಂತ ಮಾಡದಿದ್ರು ಅವರು ಬೇಕಲ್ಲ ನಮಗೆ. ಆ ನಿಟ್ಟಿನಲ್ಲಿ ನಿಮಗೆ ಬಿಜೆಪಿ ಪಕ್ಷದ ಕಡೆ ನಿಮ್ಮ ಒಲವು. ಹಾಗಾದ್ರೆ ನೀವು ಕೋಟ ಶ್ರೀನಿವಾಸ ಪೂಜಾರಿ ಅವರು ನಿಮ್ಮ ಅಭ್ಯರ್ಥಿ ಅಲ್ವಾ? ಓಕೆ. ಈಗ ನೀವು ಮೋದಿ ಅಂತ ಹೇಳಿದ್ರಿ, ನೀವು ಓಟ್ ಹಾಕ್ತಿರೋದು ಮೋದಿಯವರನ್ನ ನೋಡಿಕೊಂಡು ಅಥವಾ ಸ್ಥಳೀಯವಾಗಿ ಇಲ್ಲಿ ಸ್ಪರ್ಧಿಗಳಿದ್ದಾರೆ ಅವರನ್ನು ನೋಡಿ? ಮೋದಿಯವರೇ, ಯಾರೆಂತೂ ಕೂಡ ಮೋದಿಯವರು. 25 ಜನ MP ಇದ್ದಾರಲ್ಲ, ಎಲ್ಲ ಯಡಿಯೂರಪ್ಪ ಅನ್ನೋದು ಎಲ್ಲ ಜನ ಅವರದೇ. ನೆಕ್ಸ್ಟ್ ಅವರಿಗೆ ಅವರ ಮಗನನ್ನು CM ಮಾಡಲಿಕ್ಕಿದೆ. ಆಗ ಯಾರು ಮಾತಾಡಬಾರ್ದಲ್ಲ ಅಂತ ಡಮ್ಮಿ ಕ್ಯಾಂಡಿಡೇಟ್ಗೆ ಕೊಟ್ಟದ್ದೆಲ್ಲ. ಬಸವರಾಜ ಬೊಮ್ಮಾಯಿಗೆ ಕೊಡುವಂಥ ಎಂತಾದ್ರೂ ಅವಶ್ಯಕತೆ ಇತ್ತಾ? ಹಾಗಾದ್ರೆ ಈಗ ಕಾಂಗ್ರೆಸ್ ಪಕ್ಷದವರು ಒಂದಿಷ್ಟು ಉಚಿತವಾಗಿ ಫ್ರೀಗಳಾಗಿ ಜನಗಳಿಗೆಲ್ಲ ಕೊಟ್ಟಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅದು ನನಗೆ ತುಂಬ ಸಂತೋಷ ಇದೆ. ನಾನು ಕೂಡ ಟ್ಯಾಕ್ಸ್ ಪೇಯರ್. ಆದರೆ ಈ ಒಂದು ಲೋಕಸಭೆಯಲ್ಲಿ ಅದು ವರ್ಕೌಟ್ ಆಗುದಿಲ್ಲ. ಮೋದಿ ಇದರಲ್ಲಿ ಅದೊಂದು ವರ್ಕೌಟ್ ಆಗುದಿಲ್ಲ. ಕಾಂಗ್ರೆಸ್ನವರು ಒಂದಿಷ್ಟು ಉಚಿತವಾಗಿ ಫ್ರೀ ಅಂತೆಲ್ಲ ಫ್ರೀ ಕೊಟ್ಟಿದ್ದಾರೆ, ಜನಗಳ ಮನಸ್ಸನ್ನೆಲ್ಲ ಗೆದ್ದಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಫ್ರೀ ಈಗ ಕೊಡ್ಬೋದು, ನೆಕ್ಸ್ಟ್ ಅದೇ ಫ್ರೀ ಕೊಟ್ಟ ಮೇಲೆ ಅದೇ ರೇಟ್ ಜಾಸ್ತಿ ಆಗಿ ಅದೇ ನೆಕ್ಸ್ಟ್ ಇದು ಮಾಡ್ತಾರಲ್ಲ ನಮಗೆ. ಈಗ ಫ್ರೀ ಕೊಟ್ಟು ಮತ್ತೆ ರೇಟ್ ಜಾಸ್ತಿ ಮಾಡಿ ಜನರಿಗೆ ಹೇಳೋದು. ಓಕೆ. ಶೋಭಾ ಕರಂದ್ಲಾಜೆ ಅವರು ಮೊದಲು ಈ ಕ್ಷೇತ್ರದಲ್ಲಿದ್ದರು, ಈಗ ಅವರಿಲ್ಲ. ಅವರಿಗೆ ಸೀಟ್ ಕೊಡಬೇಕಾಗಿತ್ತಾ ಅನ್ನೋದು ನಿಮ್ಮ ಏನಾದರೂ ಅನಿಸಿಕೆ ಇದ್ದರೆ? ಅವ್ರದ್ದು ಇಲ್ಲಿ ಅಂಥದ್ದೇನು ಪ್ರಗತಿ ಇಲ್ಲ ಅವರದ್ದು. ಅವರೇನು ಪ್ರಗತಿ ಕೆಲಸ ಮಾಡಿಲ್ಲ, ಕಡಿಮೆ. ಹಾಗಾಗಿ ಬೇರೆ ಕೊಟ್ಟರೆ ಒಳ್ಳೆಯದು. ಓಕೆ. ನಿಮಗೆ ಫ್ರೀ ಕೊಡ್ತಿರಲ್ಲ 2,000 ರೂಪಾಯಿ ಹೆಂಗಸರಿಗೆಲ್ಲ ಸರ್ಕಾರದಿಂದ, ಅದು ಬರ್ತಾ ಇದೆಯಾ? ಈಗ ಈ ತಿಂಗಳು ಬರಲಿಲ್ಲ. ಈ ತಿಂಗಳು ಬರಲಿಲ್ವಾ? ಮತ್ತೆಲ್ಲ ಬಂದಿದೆ, ಕರೆಂಟ್ ಎಲ್ಲ ಫ್ರೀ ಇದೆ. ಆಯುಷ್ಮಾನ್ ಕಾರ್ಡು, ಕೃಷಿದ್ದು. ಓಕೆ. ಮತ್ತೆ ಇದು ಮೋದಿ ಅದು ಬ್ಯಾಂಕಿನಲ್ಲಿ ಒಂದು 12 ರೂಪಾಯಿ, ಒಂದು 300 ರೂಪಾಯಿದು ಒಂದು ಇನ್ಸೂರೆನ್ಸ್. ಅದನ್ನೆಲ್ಲ ಅದೆಲ್ಲ ನಿಮಗೆ ಗೊತ್ತು, ಈ ಒಳ ವಿಚಾರಗಳನ್ನು ತಿಳ್ಕೊತೀರಿ ನೀವು ಅಲ್ವಾ? ಅದೆಲ್ಲ ಮಾಡ್ತೀವಿ ನಾವು. ನೀವು ಮಾಡ್ತೀರಿ ಅಲ್ವಾ? ಹಾಗಾಗಿ ನಿಮ್ದು ಒಲವು, ನಿಮ್ಮ ಪ್ರೀತಿ ಮೋದಿಯ ಪಕ್ಷದ ಕಡೆ, ಬಿಜೆಪಿ ಕಡೆ ಅಲ್ವಾ? ಹಾಗೆ ಇಲ್ಲಿನ ಸ್ಥಳೀಯ ಅಭ್ಯರ್ಥಿಯಾಗಿರುವಂಥ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅವರಿಗೂ ಕೂಡ ಟಿಕೆಟ್ ಸಿಗಬೇಕಾಗಿತ್ತು. ಅವರಿಗೆ ಅವರಿಗೂ ಸಿಗಬೇಕಾಗಿತ್ತು. ಇಷ್ಟು ಮಾತ್ರ ಅಲ್ಲ, ಈಗ ನಾವು ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.